ನಮಸ್ತೆ. 13/6/2024 ಗುರುವಾರ ದಿನ ಶುಕ್ಲ ಪಕ್ಷ. ಇವತ್ತಿನ ತಿಥಿ ನಕ್ಷತ್ರಗಳನ್ನು ನೋಡೋಣ. ಸಪ್ತಮಿ ತಿಥಿ ರಾತ್ರಿ 9:34 ನಕ್ಷತ್ರ ಪುಬ್ಬಾ ನಕ್ಷತ್ರ, ಪೂರ್ವ ಫಾಲ್ಗುಣಿ ತಾನು ಇದನ್ನು ಅಂತಾರೆ. ರಾತ್ರಿ 5:08 ಆ ನಂತರ ಉತ್ತರ ನಕ್ಷತ್ರ, ಇದನ್ನು ಉತ್ತರ ಫಾಲ್ಗುಣಿ ತಾನು ಅಂತಾರೆ. ಇವತ್ತಿನ ಈ ನಕ್ಷತ್ರ ಪ್ರಕಾರನು, ಯೋಗದ ಪ್ರಕಾರನು ಖಂಡಿತವಾಗಿಯೂ ಬೆಳಗಿನ ಜಾವ 5:09 ಕಾರ್ಯಸಿದ್ಧಿ ಉಂಟು. ಆದ್ದರಿಂದ ಶುಭ ದಿನ. ಆ ನಂತರ ಬರೋದು ಮಿಕ್ಸ್ ಇದೆ, 50%. ಮರಣ ಕುಲವೃದ್ಧಿ ಎರಡೂ ಇರುತ್ತದೆ. ಮರಣ ಕುಲವೃದ್ಧಿ ಅಂತ ಎರಡು ಇದ್ದರೆ ಕಾಯಿಲೆಗಳಿರುತ್ತದೆ ಅಂತ. ಹೀಗಾಗಿ ಇವತ್ತಿನ ಹಗಲು ಅಂದರೆ ಡೇ ಟೈಮ್ ಶುಭವಾಗಿದೆ. ಯೋಗ ಇವತ್ತು ವಜ್ರ ಯೋಗವಿದೆ. ಕರಣ ಗರಕರಣ ಫಸ್ಟು 8:23 ಆಮೇಲೆ ವನಿಜೆ ಕರಣವಿದೆ. ಇವತ್ತಿನ ದಿನ ಪ್ರಕಾರ ನಕ್ಷತ್ರ ಪಾದಗಳನ್ನು ನೋಡೋಣ ಮತ್ತು ರಾಶಿನ ನೋಡೋಣ. 5:53 ಬೆಳಗ್ಗೆಯಿಂದ 8:54 ಪುಬ್ಬಾ ನಕ್ಷತ್ರ 1ನೇ ಪಾದ ಸಿಂಹರಾಶಿ. ಮಧ್ಯಾಹ್ನ 3:38 ಪುಬ್ಬಾ ನಕ್ಷತ್ರ 2ನೇ ಪಾದ ಸಿಂಹರಾಶಿ. ರಾತ್ರಿ 10:23 ಪುಬ್ಬಾ ನಕ್ಷತ್ರ 3ನೇ ಪಾದ ಸಿಂಹರಾಶಿ. ಲಾಸ್ಟಾಗಿ ಬೆಳಗಿನ ಜಾವ 5:08 ಪುಬ್ಬಾ ನಕ್ಷತ್ರ 4ನೇ ಪಾದ. ಇಷ್ಟಿಗೆ ಪುಬ್ಬಾ ನಕ್ಷತ್ರವೇ ಮುಗೀತದೆ. ಇಲ್ಲಿಂದ ಉತ್ತರ ನಕ್ಷತ್ರ ಪ್ರಾರಂಭವಾಗುತ್ತದೆ. ಅಂದರೆ ರಾತ್ರಿ, ಅಂದರೆ ಬೆಳಗಿನ ಜಾವ ಅಂತ ಲೆಕ್ಕಕ್ಕೆ ತಗೊಳ್ಳಿ. 5:08 ಮೇಲೆ ಉತ್ತರ ನಕ್ಷತ್ರ 1ನೇ ಪಾದ ಸಿಂಹರಾಶಿ ಇರುತ್ತದೆ. ಇದು ನಾಳೆಯವರೆಗಿದೆ. ಹಂಗಾಗಿ ಇವತ್ತಿನ ದಿನದಲ್ಲಿ ಪುಬ್ಬಾ ನಕ್ಷತ್ರದವರೆಗೂ ದೋಷವಿಲ್ಲ. ಮತ್ತಷ್ಟು ವಿಶೇಷಗಳನ್ನ ನೋಡೋಣ. 100% ಒಳ್ಳೆಯ ಟೈಮ್ ನೋಡ್ಕೊಳ್ಳೋಣ. ಇದರಲ್ಲಿ ಹೊಸ ಕಾರ್ಯಗಳನ್ನು ಪ್ರಾರಂಭ ಮಾಡ್ಬೋದು. 100% ಕೆಟ್ಟ ಟೈಮ್ ಕೊಡ್ತೀವಿ. ಇದರಲ್ಲಿ ಯಾವ ಹೊಸ ಕಾರ್ಯಗಳು, ನೂತನ ಕಾರ್ಯಗಳನ್ನ ಮಾಡಬಾರದು. ಬೆಳಗ್ಗೆ 7:32 10:09 ಶುಭ ಸಮಯ. ಮಧ್ಯಾಹ್ನ 1:01 1:54 ಶುಭ ಸಮಯ. ಮಧ್ಯಾಹ್ನ 3:35 ರಾತ್ರಿ 8:08 ಶುಭ ಸಮಯ. ರಾತ್ರಿ 9:35 ಮೇಲೆ ಶುಭ ಸಮಯ, ಬೆಳಗ್ಗೆವರೆಗೆ ಫುಲ್ಲು. ಹಂಗಾಗಿ ಈ ಸಮಯದಲ್ಲಿ ಶುಭ ಕಾರ್ಯಗಳನ್ನ ಮಾಡ್ಬೋದು. ಇವತ್ತು ಮಕರ ರಾಶಿಯವರಿಗೆ ಚಂದ್ರಾಷ್ಟಮ ದೋಷವಿದೆ 5:53 ದಿನ ಪೂರ್ತಿ. ಹಂಗಾಗಿ ಒಳ್ಳೆಯ ದಿನ ಅಂತ ಹೇಳಿದ್ರು ಕೂಡ ಈ ರಾಶಿಯಲ್ಲಿ ಇರುವವರು ನಿಮ್ಮ ಕೈಯಿಂದ ಏನೂ ಮಾಡೋಕ್ಕೋಗಬೇಡಿ. 100% ದೋಷವಿರುವ ಸಮಯವನ್ನು ನೋಡೋಣ. 5:53 7:30 ಯಮಕಂಡ ಕಾಲವಿದೆ. 10:11 11:03 ದುರ್ಮುಹೂರ್ತವಿದೆ. 10:24 12:27 ಮೃತ್ಯು ಪಂಚಕವಿದೆ. 11:11 12:59 ನಕ್ಷತ್ರ ವಿಷಘಟಿಕಾ ಕಾಲವಿದೆ. ಮಧ್ಯಾಹ್ನ 1:56 3:33 ರಾಹುಕಾಲ. ರಾತ್ರಿ 8:10 9:33 ವಿಷಘಟಿಕಾ ಕಾಲ. ಹಂಗಾಗಿ ಇಂಥ ಸಮಯ ಕೆಟ್ಟೋದು. ಇಷ್ಟೆಲ್ಲ ನೋಡಿದ್ದೀವಿ. ಆದರೂ ಈಗ ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ಅಂದರೆ ಯಾವ ನಕ್ಷತ್ರದವರಿಗೆ, ಯಾವ ರಾಶಿಯವರಿಗೆ ಶುಭವಾಗಿರುತ್ತೆ ಅಂತ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಬೆಳಗ್ಗೆ 5:53 ಬೆಳಗಿನ ಜಾವ 5:08 ಶುಭವಾಗಿದೆ. ಆಮೇಲೆ ಹೇಳಬೇಕು ಅಂದರೆ ಸರಿಯಾಗಿಲ್ಲ ಅಂತ. ಆದ್ದರಿಂದ ಶುಭವಾಗಿರುವ ಟೈಮ್ನ ನೋಡುತ್ತೀವಿ, ಹೇಳ್ತೀವಿ, ತಿಳ್ಕೊಳ್ಳಿ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಜನ್ಮತಾರೆ, ಕಾರ್ಯ ವಿಘ್ನವೆಲ್ಲ ಉಂಟು, ಎಚ್ಚರ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿಯವರಿಗೆ ಪರಮ ಮಿತ್ರಧಾರೆಯಾಗಿ ಶುಭಕರವಾಗಿ ಅನುಕೂಲವನ್ನು ಕೊಡುವ ದಿನವಾಗಿದೆ. ಆದರೆ ದೇವತಾ ಪ್ರೇರಣೆ ಬೇಕು. ಕೃತಿಕಾ ನಕ್ಷತ್ರ ವೃಷಭರಾಶಿ 2, 3, 4ನೇ ಪಾದಗಳು ಪರಮ ಮಿತ್ರಧಾರೆಯಾಗಿ ಸ್ವಲ್ಪ ರೋಗ ಭಯವಿದೆ. ಆರೋಗ್ಯದಲ್ಲಿ ಮಾತ್ರ ಗಮನ. ರೋಹಿಣಿ ನಕ್ಷತ್ರ ವೃಷಭರಾಶಿ ಮಿತ್ರಧಾರೆ ಇದೆ.
ಆದ್ದರಿಂದ ಶುಭಕರವಾಗಿದೆ. ಮಿತ್ರರಿಂದ ಸಹಾಯ ಉಂಟು. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಟೆನ್ಷನ್ ಇದೆ, ರೋಗ ಭಯವಿದೆ, ಎಚ್ಚರವಾಗಿದೆ, ಗಮನ ಕೊಡಿ ಹೆಚ್ಚಾಗಿ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಟೆನ್ಷನ್ನು, ದ್ರವ್ಯ ಲಾಭವೆಲ್ಲ ಉಂಟು. ಟೆನ್ಷನ್ ಬಿಟ್ಟುಬಿಡಿ, ಬರುವ ಲಾಭಗಳನ್ನು ಅನುಭವಿಸಿ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಅನುಕೂಲವು ಲಾಭವೂ ಉಂಟು, ಶುಭವಾಗಿದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ 1, 2, 3ನೇ ಪಾದಗಳಲ್ಲಿ ಹುಟ್ಟಿದವರಿಗೆ ಪ್ರತ್ಯೇಕ್ತಾರೆ, ಅನುಕೂಲಕರವಾಗಿಲ್ಲ. ಆದರೆ ಎಂದಿನಂತೆ ಬರುವ ಲಾಭಕ್ಕೆ ಏನು ತೊಂದರೆಗಳಿಲ್ಲ. ಹೊಸದಾಗಿ ಮಾತ್ರ ನೋಡಿಕೊಳ್ಳಿ, ಎಚ್ಚರವಾಗಿರಿ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ 4ನೇ ಪಾದ, ಪ್ರತ್ಯೇಕ್ತಾರೆ, ಧನಹಾನಿ, ಶುಭದಿನವಲ್ಲ. ದೇವರ ಖಂಡಿತ ಆಶೀರ್ವಾದ ಪಡ್ಕೋಬೇಕು. ಪೂಜೆ ಮಾಡಿಕೊಳ್ಳಿ, ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಕ್ಷೇಮವು ಧನಹಾನಿಯೂ ಉಂಟು. ಆರೋಗ್ಯ ಇರುತ್ತದೆ, ಆದರೂ ಹಣಕಾಸಿನ ವಿಷಯದಲ್ಲಿ ಎಚ್ಚರ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಏಟು ಗಾಯಗಳಾಗುವಂಥದ್ದು ವಿಪತ್ತಿದೆ. ಅದೇ ಸಮಯದಲ್ಲಿ ಧನಹಾನಿಯೂ ಉಂಟು, ಎಚ್ಚರ. ಮಖ ನಕ್ಷತ್ರ ಸಿಂಹರಾಶಿ, ಸಂಪತ್ತು, ಶರೀರ ಸುಖವೆಲ್ಲ ಉಂಟು. ಪುಬ್ಬ ನಕ್ಷತ್ರ ಸಿಂಹರಾಶಿ, ಜನ್ಮತಾರೆಯು ಶರೀರ ಸುಖ ಉಂಟು, ಪರವಾಗಿಲ್ಲ, ಒಂದು 70% ಚೆನ್ನಾಗಿರುತ್ತದೆ. ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದ, ಮಿತ್ರರಿಂದ, ಪರಮ ಮಿತ್ರರಿಂದ ಸಹಾಯ, ಶರೀರ ಸುಖ ಎಲ್ಲವೂ ಶುಭವಾಗಿದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಪರಮ ಮಿತ್ರಧಾರೆ, ಸ್ವಲ್ಪ ವ್ಯಯ, ಇದನ್ನು ನೋಡಿಕೊಳ್ಳಿ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಮಿತ್ರಧಾರೆ, ವ್ಯಯಗಳು ಉಂಟು. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಟೆನ್ಷನ್, ಧನ ವ್ಯಯ ಉಂಟು. ಚಿತ್ತಾ ನಕ್ಷತ್ರ ತುಲಾರಾಶಿ, ಟೆನ್ಷನ್ ಇದೆ, ಆದರೂ ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು. ಆದ್ದರಿಂದ ದೇವರ ಅನುಗ್ರಹದಿಂದ ದಿನ ಸ್ಮೂತಾಗಿರುತ್ತದೆ. ಸ್ವಾತಿ ನಕ್ಷತ್ರ ತುಲಾರಾಶಿ, ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಇದೆ. ವಿಶಾಖ ನಕ್ಷತ್ರ ತುಲಾರಾಶಿ, ಅನುಕೂಲವಿಲ್ಲದ ತೊಂದರೆ ಬರುವ ದಿನವಿದು, ಸ್ವಲ್ಪ ಕೇರ್ಫುಲ್ಲಾಗಿರಿ. ನಂತರ ನೋಡುವಂಥದ್ದು ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಅಂದರೆ 4ನೇ ಪಾದ, ಪ್ರತ್ಯೇಕ್ತಾರೆ, ಅನುಕೂಲವಿಲ್ಲದ ಶುಭವಿಲ್ಲದ ದಿನವಿದು. ನೋಡಿಕೊಂಡು ಎಚ್ಚರವಾಗಿ ಮಾಡಿ ಯಾವುದೇ ಕಾರ್ಯಗಳಾದರೂ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಕ್ಷೇಮ ಉಂಟು, ಅಭಿವೃದ್ಧಿಯೂ ಇದೆ, ಆದ್ದರಿಂದ ಶುಭವಾಗಿದೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಏಟು ಗಾಯಗಳು, ಜಾರುವಂಥ ದಿನವಿದು, ಖಂಡಿತ ಪೂಜೆ ಮಾಡಿಕೊಂಡು. ಮೂಲ ನಕ್ಷತ್ರ ಧನುಸು ರಾಶಿ, ಸಂಪತ್ತು, ಕಾರ್ಯ ಸ್ವಲ್ಪ ಅಡೆದರೆ, ದುಡ್ಡು ಕಾಸು ಬರುತ್ತದೆ, ಅದರಲ್ಲಿ ತೊಂದರೆ ಇಲ್ಲ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಜನ್ಮತಾರೆ, ಕಾರ್ಯ ತಡೆ, ಇದೆಲ್ಲ ಉಂಟು, ಆದ್ದರಿಂದ 50% ಮಾತ್ರನೇ ಚೆನ್ನಾಗಿದೆ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ 1ನೇ ಪಾದ, ಪರಮ ಮಿತ್ರ ತಾರೆಯಾಗಿ ಶುಭಕರವಾಗಿದೆ. ಕೆಲವು ಕಾರ್ಯಗಳಲ್ಲಿ ದೇವರ ಅನುಗ್ರಹ ಇರುತ್ತದೆ, ಆದರೂ ತಡ ಉಂಟಾಗುತ್ತದೆ, ಅದನ್ನು ಗೆಲ್ಲಬೇಕು. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಅಂದರೆ 2, 3, 4ನೇ ಪಾದಗಳು, ಮಿತ್ರತ್ವ, ಪರಮ ಮಿತ್ರತಾರೆ, ಗುರುಗಳ ಆಶೀರ್ವಾದ, ಇದೆಲ್ಲ ಶುಭವನ್ನು ಕೊಡುತ್ತದೆ. ಶ್ರವಣ ನಕ್ಷತ್ರ ಮಕರ ರಾಶಿ, ಮಿತ್ರಧಾರೆ, ರೋಗ ವೃದ್ಧಿ ಉಂಟು, ಆರೋಗ್ಯ ಮಾತ್ರ ಗಮನ ಕೊಟ್ಕೊಳ್ಳಿ, ಮಿತ್ರರಲ್ಲಿ ಚೆನ್ನಾಗಿರಿ. ನಂತರ ನೋಡುವಂಥದ್ದು ಧನಿಷ್ಠ ನಕ್ಷತ್ರ ಮಕರ ರಾಶಿ, ಟೆನ್ಷನ್ ಇದೆ, ರೋಗ ವೃದ್ಧಿ ಇದೆ, ಆರೋಗ್ಯದಲ್ಲಿ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಟೆನ್ಷನ್ನ ಬಿಡಲೇಬೇಕು, ಶಾಂತವಾಗಿರಿ, ಧ್ಯಾನ ಮಾಡಿಕೊಳ್ಳಿ. ಶತಭಿಷ ನಕ್ಷತ್ರ ಕುಂಭರಾಶಿ, ಅನುಕೂಲವಿದೆ, ಸುಖವೂ ಉಂಟು, ಶುಭದಿನವಾಗಿದೆ ನಿಮಗೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಅಷ್ಟೊಂದು ಶುಭವಲ್ಲ, ಒಂದು 40% ಮಾತ್ರನೇ ಚೆನ್ನಾಗಿರೋದು. ಆದ್ದರಿಂದ ನೂತನ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಡಿ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಪ್ರತ್ಯೇಕ್ತಾರೆ, ಅನುಕೂಲವಿಲ್ಲದ ದಿನವಿದು, ಆದರೂ ಶತ್ರುನಾಶ ಉಂಟು, ಶತ್ರು ಕಾಟವಿಲ್ಲ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಕ್ಷೇಮವು ಶತ್ರುನಾಶವು ಉಂಟಾಗುತ್ತದೆ. ರೇವತಿ ನಕ್ಷತ್ರ ಮೀನರಾಶಿ, ವಿಪತ್ತು ಉಂಟು, ಕಳ್ಕೊಳ್ಳೋದು, ಆರೋಗ್ಯ ನಷ್ಟ, ಇದೆಲ್ಲ ಇರುತ್ತದೆ. ಸ್ವಲ್ಪ ಗಮನ ಕೊಡಲೇಬೇಕು, ಆದರೂ ಶತ್ರು ಕಾಟವಿರಲ್ಲ. ಇದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.